ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಳೆದ 25 ವರ್ಷಗಳಿಂದ ನಾನು ಅವ್ರನ್ನ ನೋಡೇ ಇಲ್ಲ. ದೇವರು ದೊಡ್ಡ ಯಜಮಾನ್ರೆ, ಎಲ್ಲೋ ಇತ್ತ ನಮ್ಮನ್ನ ಕೊನೆಗೂ ನಿಮ್ಮನೆಗೆ ತಂದು ಸೇರಿಸ್ತ. ನನ್ನ ಮಲ್ಲಿನ ನಿಮ್ಮ ಮನೆ ಸೊಸೆ ಆಗೋ ತರ ಮಾತ. ಮಲ್ಲಿ ತಾಯಿ ಇದ್ದಿದ್ರೆ ಆ ಜೀವ ಶಾಲೆ ಖುಷಿ ಪಟ್ಟಿರೋದು, ಸಂಭ್ರಮಿಸಿರೋದು. ಕೊನೆಗೂ ನನ್ನ ಮಗಳು ಒಳ್ಳೆ ಜಾಗಕ್ಕೆ ಸೇರಿದ್ರಲ್ಲ ಅಂತ ದೇವರಿಗೆ ಕೈ ಮುಗ್ದಿರೋದು. ಈಗಲೂ ಮೇಲೆಲ್ಲೋ ಇದ್ಕೊಂಡು ತುಂಬಾ ಖುಷಿ ಪಡ್ತಿರ್ತಾಳೆ ಯಜಮಾನ್ರೆ. ಅಂಥದ್ರಾಗೆ ನೀವೀಗ ಹೋಗಿ ಆ ರಾಜೇಂದ್ರ ಭೂಪತಿಗೆ ಸತ್ಯ ವಿಷಯಗಳನ್ನ ಹೇಳಿದ್ರೆ ತಾಯಿ ನಿಂತ್ಕೊಳ್ಳಲ್ವ ಯಜಮಾನ್ರೆ? ಅವ್ರದನ್ನು ಬಯಸಿರ್ಲಿಲ್ಲ. ಅವ್ರು ಇವತ್ತು ಇಲ್ಲದೆ ಇರ್ಬೋದು, ಆದ್ರೆ ಆ ತಾಯಿಗೆ ಕೊಟ್ಟಿರೋ ಮಾತು ಹಾಗೆ ಉಳ್ಕೊಂಡ್ಬಿಟ್ಟಿದೆ. ನಾನು ಅದನ್ನು ಉಳಿಸ್ಕೊಳ್ಳೇಬೇಕು ಯಜಮಾನ್ರೆ. ಆಗ್ಲೇ ಆ ತಾಯಿ ಆತ್ಮಕ್ಕೆ ಶಾಂತಿ ಸಿಗೋದು ಯಜಮಾನ್ರೆ. ಹಾ ತಾತ, ನೀವು ಹೇಳಿದ್ ನಿಜ. ಆ ತಾಯಿ ಕೊನೆ ಆಸೆ ಅದೇ ಆಗಿತ್ತು ಅಂದಮೇಲೆ ಅದು ಹಾಗೆ ಇಟ್ಬಿಟ್ಲಿ ಬಿಡಿ. ನಾನು ಯಾರಿಗೂ ಹೇಳಲ್ಲ. ಹಾಗಂತ ಮಾತು ಕೊಡಿ. ಆ ತಾಯಿಗೆ ನಾನು ಮಾತು ಕೊಟ್ಬಿಟ್ಟಿದ್ದೀನಿ. ಆ ಮಾತನ್ನು ಉಳಿಸ್ಕೊಳ್ಳೋದು ನನ್ನ ಜವಾಬ್ದಾರಿ. ಹಾಗಂತ ಮಾತು ಕೊಡಿ ಯಜಮಾನ್ರೆ. ನೋಡಿ, ನಾನು ಒಂದ್ಸತಿ ಏನಾದರೂ ಹೇಳಿದ್ರೆ ಅದ್ರ ಪ್ರಕಾರನೇ ನಡ್ಕೋತೀನಿ, ಅದ್ರ ಪರ ನಿಲ್ತೀನಿ. ನಾನು ಹೇಳಿದ್ದೀನಿ ಅಂದಮೇಲೆ ಅದೇ ಆಣೆ ಪ್ರಮಾಣ ಎಲ್ಲ. ನನ್ನ ನಂಬಿ. ಏನ್ ಬಾವರೆ ತಾತ ತಲೆ ತಿಂತಾ ಇದ್ರಾ? ಅವ್ರ ಮಾತ್ ಬೇರೆ ನಿಮ್ಗೆ ಅರ್ಥ ಆಗಕ್ಕಿಲ್ಲ. ಇಲ್ಲಮ್ಮ, ಎಲ್ಲ ಅರ್ಥ ಆಗುತ್ತೆ. ನಿಮ್ಮ ತಾತನಿಂದ ತಿಳ್ಕೊಳ್ಳೋದು ತುಂಬಾನೇ ಇತ್ತು. ನಿಜವಾಗ್ಲು ಇಂಥ ತಾತನ ಪಡೆಯೋದಕ್ಕೆ ನೀನು ಪುಣ್ಯ ಮಾಡಿದ್ಯಾ. ಹ್ಞೂ ಬಾವಾರೆ, ಇಂಥ ತಾತ ಯಾರಿಗೂ ಸಿಗಕ್ಕಿಲ್ಲ. ಅದ್ಯಾವ್ರು ಅಪ್ಪ ಅವನ ಕಿತ್ಕೊಂಡ, ಆದ್ರೆ ತಾತ ಅನ್ನೋ ವರ ಕೊಟ್ಬಿಟ್ಟ. ಅಪ್ಪನ ಕಾಳಜಿ, ಅವನ್ ಪ್ರೀತಿ ಎಲ್ಲ ಇವರಿಂದನೇ ಸಿಗ್ತೈತೆ. ನಿಜಮ್ಮ, ಎಲ್ರಿಗೂ ಇಂಥವ್ರು ಸಿಗಲ್ಲ. ಸರಿ, ಈಗ ಹೀಗೆ ಮಾತಾಡ್ತಿರ್ತೀಯಾ ಅಥವಾ ಮನೆಗೆ ಬರೋ ಪ್ಲಾನ್ ಏನಾದರೂ ಮಾಡಿದ್ಯಾ, ಹೇಗೆ? ಸರಿ ಬಾವಾರೆ, ನನ್ನ ಬಟ್ಟೆ ಎಲ್ಲ ಎತ್ತಿಟ್ಕೊಳ್ತೀನಿ, ನೀವು ಕಾಫಿ ಕುಡ್ಬಿಟ್ಟು ಬನ್ನಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.